ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದುರಂತವೊಂದು ನಡೆದು ಹೋಗಿದೆ. ಲೈಟ್ ಕಂಬವೊಂದು ಬಿದ್ದು ಸ್ಥಳದಲ್ಲಿಯೇ ಇಬ್ಬರು ಮಹಿಳೆಯರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಸ್ಥಳೀಯರಿಂದ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಸದ್ಗುಂಟ್ಯಾಪಾಳ್ಯದಲ್ಲಿ ಇದೆಂತಹ ದುರಂತ ಅಂತ. ರಸ್ತೆ ಕಾಮಗಾರಿಯ ವೇಳೆ ಕರೆಂಟ್ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ. ನಡೆದು ಹೋಗ್ತಾ ಇದ್ದ ಇಬ್ಬರು ಮಹಿಳೆಯರ ಮೇಲೆ ಈ ಲೈಟ್ ಕಂಬ ಬಿದ್ದಿದೆ. 4 ತಿಂಗಳ ಗರ್ಭಿಣಿ ಸೋನಿ, ಸುಮತಿ ಮೃತ ದುರ್ದೈವಿಗಳಾಗಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ ಸುಮತಿ. ಮಗನನ್ನ ಟ್ಯೂಷನ್ಗೆ ಬಿಟ್ಟು ಬರುವಂತಹ ಸಂದರ್ಭದಲ್ಲಿ ದುರಂತ ಆಗಿಬಿಟ್ಟಿದೆ. ಬೆಂಗಳೂರಿನ ಸದ್ಗುಂಟ್ಯಾಪಾಳ್ಯದಲ್ಲಿ ನಡೆದಂತಹ ಘಟನೆ ಇದು. ಮನೆಯಿಂದ ಮನೆಯಿಂದ ಮಗನ ಜೊತೆಗೆ ಹೊರಗೆ ಹೋದವರು ಶವವಾಗಿ ಮನೆಯನ್ನು ಸೇರಿದ್ದಾರೆ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ, ಈ JCB ಡ್ರೈವರ್ನ ನಿರ್ಲಕ್ಷ್ಯ ಕಾರಣ ಅಂಥೇಳಿ ಈಗ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾರೋ ಮಾಡಿರುವಂತಹ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನುವಂತಾಗಿದೆ. ಕುಟುಂಬಸ್ಥರ ಆಕ್ರಂದವನ್ನು ನೀವು ಗಮನಿಸ್ತಾ ಇದ್ದೀರಿ. 4 ತಿಂಗಳ ಗರ್ಭಿಣಿ ಸೋನಿ ಜೊತೆಗೆ ಸುಮತಿ ಮೃತ ದುರ್ದೈವಿಗಳಾಗಿದ್ದಾರೆ. ಸದ್ಗುಂಟ್ಯಾಪಾಳ್ಯದಲ್ಲಿ ನಡೆದಂತಹ ಘಟನೆ ಇದು. ಮನೆಯಿಂದ ಹೊರಬಂದಂತಹ ಇಬ್ಬರು ಮಹಿಳೆಯರು, ಅವರ ಮೈ ಮೇಲೆ ಈ ಲೈಟ್ ಕಂಬ ಬಿದ್ದಂತಹ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ರಸ್ತೆ ಕಾಮಗಾರಿಯ ವೇಳೆ ಹೆಡ್ಫೋನ್ ಅನ್ನು ಹಾಕೊಂಡಿದ್ದಂತೆ JCB ಚಾಲಕ. JCBಗೆ ಸಿಲುಕಿದಂತಹ ವಿದ್ಯುತ್ ಕಂಬದ ವಯರು, ಇದನ್ನ ಗಮನಿಸದೇನೆ ವಯರ್ ಎಳೆದಿದ್ದಕ್ಕೆ ಇದ್ದಕ್ಕಿದ್ದ ಹಾಗೆ ಲೈಟ್ ಕಂಬ ನೆಲಕ್ಕೆ ಧಪ್ಪನೆ ಬಿದ್ದಿದೆ. ಬೈಯಪ್ಪನಹಳ್ಳಿ ಪೊಲೀಸರಿಂದ JCB ಚಾಲಕ ರಾಜ್ಕುಮಾರ್ರನ್ನ ಬಂಧಿಸಿದ್ದಾರೆ. ರಸ್ತೆ ಕಾಮಗಾರಿಯ ವೇಳೆ ಹೆಡ್ಫೋನ್ ಅನ್ನು ಹಾಕೊಂಡಿದ್ದ JCB ಚಾಲಕ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಕೆಲವರು ಮಾಡುವಂತಹ ಎಡವಟ್ಟುಗಳು, ಕೆಲವರು ಮಾಡುವಂತಹ ತಪ್ಪುಗಳು ಹೇಗೆ ಅಮಾಯಕರಿಗೆ ಶಿಕ್ಷೆ ಆಗುತ್ತೆ, ಅಮಾಯಕರನ್ನು ಬಲಿ ಪಡೆದಿದೆ ಅಂಥೇಳಿ ಮಾಡೋ ಕೆಲಸ ನೆಟ್ಟಗೆ ಮಾಡಿದರೆ ಪಾಪ ಇವತ್ತು ಇವರಿಬ್ಬರು ಕೂಡ ಬದುಕಿರ್ತಿದ್ರು. ಹೆಡ್ಫೋನ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದಂತೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ ಹೆಡ್ಫೋನ್ ಹಾಕ್ಕೊಂಡು ಗಾಡಿ ಓಡಿಸೋದು, ಹೆಡ್ಫೋನ್ ಹಾಕ್ಕೊಂಡು ಈ ರೀತಿ ಕೆಲಸ ಮಾಡೋದು. ಅಕ್ಕಪಕ್ಕದವರು ಕೂಗ್ತಾ ಇದ್ದಾರೆ ಅಂತ ಅಲ್ಲಿಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅದನ್ನು ಅವನು ಗಮನಿಸೇ ಇಲ್ಲ. ಎಂಥ ದೊಡ್ಡ ದುರಂತ ಆಗೋಗ್ಬಿಟ್ಟಿದೆ ನೋಡಿ. ಇಬ್ಬರು ಕೂಡ ಈಗ ಸಾವನ್ನಪ್ಪಿರುವಂಥದ್ದು. ಬರೀ ಚಾಲಕನನ್ನು ಅರೆಸ್ಟ್ ಮಾಡಿದರೆ ಸಾಕ? ಕಾಮಗಾರಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಆ ಗುತ್ತಿಗೆದಾರ ಎಲ್ಲಿ ಹೋಗಿದ್ದ, ಆ ಕರೆಂಟ್ ಕೂಡ ಪಾಸ್ ಆಗ್ತಾ ಇತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಎಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಇರುವಂಥದ್ದು. ಕಾಮಗಾರಿ ನಡೆಯುವಂಥ ವೇಳೆ ಬಹಳ ದೊಡ್ಡ ದುರಂತ ಬೈಯಪ್ಪನಹಳ್ಳಿಯಲ್ಲಿ ಬರುವಂಥ ಸದ್ಗುಂಟೆಪಾಳ್ಯದಲ್ಲಿ ನಡೆದಿರುವಂಥದ್ದು. ಸದ್ಯ ನಾನು ಇನ್ಸಿಡೆಂಟ್ ನಡೆದಿರುವಂಥ ಸ್ಥಳವನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಿನ್ನೆ 3 ಗಂಟೆ ಸುಮಾರಿಗೆ JCBಯಿಂದ ಕೆಲಸ ಮಾಡುವಂಥ ಸಂದರ್ಭದಲ್ಲಿ JCB ಚಾಲಕನ ನಿರ್ಲಕ್ಷ್ಯಕ್ಕೆ ಕಂಬಕ್ಕೆ ಗುದ್ದಂಥ ಪರಿಣಾಮ ಇಬ್ಬರು ಈ ರಸ್ತೆಯಲ್ಲಿ ಹೋಗ್ತಿದ್ದಂಥ ಮಹಿಳೆಯರ ಮೇಲೆ ಈ ಪೋಲ್ ಬಿದ್ದಂಥ ಪರಿಣಾಮ ಇಬ್ಬರು ಸೋನಿ ಮತ್ತು ಸುಮತಿ ಎಂಬ ಇಬ್ಬರು ಮಹಿಳೆಯರು ಸ್ಥಳದಲ್ಲೇ ಮೃತಪಟ್ಟಿರುವಂಥ ಘಟನೆ ನಡೆದಿರುವಂಥದ್ದು. ಸದ್ಯ ಘಟನೆ ಸಂಬಂಧಪಟ್ಟಂತೆ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಚಾಲಕನ ನಿರ್ಲಕ್ಷ್ಯ ಆರೋಪದಡಿ ಪ್ರಕರಣ ದಾಖಲಿಸಿಕೊಂಡು ಚಾಲಕ ರಾಜ್ಕುಮಾರ್ನನ್ನು ಸದ್ಯ ಬೈಯಪ್ಪನಹಳ್ಳಿ ಪೊಲೀಸರು ಬಂಧನವನ್ನು ಮಾಡಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಆದರೆ ಆ ಮಹಿಳೆಯರ ಕುಟುಂಬಸ್ಥರು ಮಾಡುವ ಆರೋಪ ಏನಂದರೆ, ನಿನ್ನೆ ಇಲ್ಲಿ ಕಾಮಗಾರಿ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೋಲ್ಗಳಿದ್ದರೂ ಕೂಡ ಯಾವುದೇ ರೀತಿಯ ಪ್ರಿಕಾಷನ್ ತೆಗೆದುಕೊಳ್ಳದೆ ಕೆಲಸ ಮಾಡಿರುವಂಥದ್ದು. ಜೊತೆಗೆ ಚಾಲಕ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಮೈ ಮೇಲೆ ಪ್ರಜ್ಞೆ ಇಲ್ಲದಂತೆ ಆತ ಕಿವಿಯಲ್ಲಿ ಇಯರ್ಫೋನ್ಗಳನ್ನು ಹಾಕ್ಕೊಂಡು ಆ ಕಡೆ ಈ ಕಡೆ ಯಾರಿಗೂ ಕೂಡ ನೋಡದೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಸರಿಯಾಗಿ ಗಮನಿಸದೆ JCB ಚಾಲನೆ ಮಾಡ್ತಿದ್ದಂಥದ್ದಕ್ಕೆ ಘಟನೆಗೆ ಕಾರಣ ಅನ್ನುವಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಈ ಘಟನೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಬೈಯಪ್ಪನಹಳ್ಳಿ ಪೊಲೀಸರು ಬಂದಿದ್ದು ಈ ಪೋಲ್ ಸಂಬಂಧಪಟ್ಟಂತೆ ಒಂದು ಕೇಸ್ ಕೂಡ ದಾಖಲಿಸಿಕೊಂಡು ಸದ್ಯ ಚಾಲಕನನ್ನು ಬಂಧನ ಮಾಡಿದ್ದು ಪೊಲೀಸರು ತನಿಖೆಯನ್ನು ಮಾಡ್ತಿರುವಂಥದ್ದು. ಮೇಲ್ನೋಟಕ್ಕೆ ಚಾಲಕ ರಾಜ್ಕುಮಾರನ ನಿರ್ಲಕ್ಷ್ಯವೇ ಈ ಒಂದು ಘಟನೆಗೆ ಕಾರಣವಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗಿದ್ದು ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ನಡೆಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾಗೇಶ್, ಪಬ್ಲಿಕ್ TV, ಬೆಂಗಳೂರು. ಇತ್ತೀಚೆಗೆ ಬೆಂಗಳೂರಿನಲ್ಲಂತೂ ಮನೆಯಿಂದ ಹೊರಗೆ ಹೋಗೋದಕ್ಕೇ ಭಯ ಆಗುತ್ತಪ್ಪ. ಯಾವಾಗ ಏನಾಗುತ್ತೆ, ಸಾವು ಯಾವ ರೂಪದಲ್ಲಿ ಬರುತ್ತೆ ಗೊತ್ತೇ ಆಗ್ತಾ ಇಲ್ಲ. ಮೊನ್ನೆ ನೋಡಿದ್ರೆ ನೀರು ಹಿಡಿಯೋಕೆ ಹೋದಂತಹ ಮಹಿಳೆ ಕರೆಂಟ್ ತಗಲಿ ಸಾವನ್ನಪ್ಪಿದ್ರು. ಇವತ್ತು ನೋಡಿ, ಮಕ್ಕಳನ್ನು ಟ್ಯೂಷನಿಗೆ ಬಿಡೋಕೆ ಹೊಟ್ಟಂತಹ ಇಬ್ಬರು ಮಹಿಳೆಯರು ಲೈಟ್ ಕಂಬ ಬಿದ್ದು ಸಾವನ್ನಪ್ಪಿದ್ದಾರೆ.
ನಿಜಕ್ಕೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂಥದ್ದು. ಅದಾದ ಮೇಲೆ ಬರೀ ಚಾಲಕನನ್ನು ಅರೆಸ್ಟ್ ಮಾಡಿದರೆ ಸಾಕ ಅಂಥೇಳಿ ಅಧಿಕಾರಿಗಳಿಗೂ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಬೇಕು. ಕಾಮಗಾರಿ ವೇಳೆ ಕಂಬ ಬಿದ್ದು ಮಹಿಳೆ ಸಾವನ್ನಪ್ಪಿರುವಂಥದ್ದು, ಅದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಅವ್ರ ಕುಟುಂಬಸ್ಥರು ಇದ್ದಾರೆ. ಇಲ್ಲಿ ಲಾಸ್ಟ್ ಕಂಬ ಐತೆ, ಅಲ್ಲಿ ಮಕ್ಕಳು ಟ್ಯೂಷನ್ಗೆ ಹೋಗ್ತಾ ಇದ್ದಾರೆ. ಬಿಟ್ಬಿಟ್ಟು ಬರೋ ಟೈಮು, ಆ ಟೈಮ್ ಇವನಿಗೆ ಬಂದು ಬುಕ್ ಯಾವುದೋ ತೊಗೊಂಬರ್ಬೇಕಂತ ತೊಗೊಂಬರ್ದ, ಇವನು ತಳ್ಳಿಬಿಟ್ಟು ನಮ್ಮ ತಂಗಿ ಸಿಕ್ಕಿಬಿಟ್ಟಿದೆ. ಸಿಕ್ಬಿಟ್ಟು ಕಂಬ ಬಿದ್ದೋಗ್ಬಿಟ್ಟಿದೆ. ಆ ACB ಗಾಡಿ ಬಂದು ಏನೋ ಸಾಂಗ್ಸ್ ಕೇಳ್ಕೊಂಡು ಟಚ್ ಮಾಡಿಬಿಟ್ಟು ಬಿದ್ದೋಗ್ಬಿಟ್ಟಿದೆ. ಪವರ್ ಆಫ್ ಆಗಿಲ್ಲ, ಏನೂ ಆಗಿಲ್ಲ. ಆ ಟೈಮ್ಗೆ ಏನು ಹೆಚ್ಚು ಕಡಿಮೆ ಏನೂ ಇಲ್ಲ, ಯಾರೂ ನೋಡಿಲ್ಲ, ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಮ್ಮ ಇವರೆಲ್ಲ ನೋಡ್ಬಿಟ್ಟು ಇದು ಮಾಡಿಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೀವಿ, ಚಿನ್ಮೆ ಹಾಸ್ಪಿಟ್ಲ್ಗೂ. ನಮ್ಮ ಮಗಳ ಅಲ್ಲಿ ಅಂದ ಕರೆಂಟ್ ಕಂಬತ್ತಿಲ್ಲ, ಕಂಬ ಬಿದ್ದೋಯ್ತು. ಮಕ್ಕಳೆಲ್ಲ ಟ್ಯೂಷನ್ಗೆ ಬೋಡಾಗಪ್ಪ, ಎರಡು ಮಕ್ಕಳಪ್ಪ ಬಿದ್ದೋಯ್ತು. ಕರೆಂಟ್ ಆಫ್ ಮಾಡಕಣಮ್ಮ, ಕರೆಂಟ್ ಪಾಸ ಆயிடுச்சு. ಇಷ್ಟು ಕಂಬ ಬಿದ್ದೋಯ್ತು, ಎಲ್ಲ பாட்டு போயிடுச்சு. என் பொண்ணு போயிட்டாலே, 2 பசங்களை விட்டுட்டு நான் என்ன பண்ணுவேன்? நாங்கள் என்ன செய்யறது? 2 குழந்தைங்கள, அவ்வளோ குழந்தைங்கள படிக்க வைக்கிறதுக்கு அங்கங்கே கஷ்டப்பட்டு, குழந்தைங்களுக்காக ಕಷ್ಟಪಟ್ಟು. ನಿನ್ನೆ ಸಂಜೆ ಮಕ್ಕಳನ್ನ ಟ್ಯೂಷನ್ಗೆ ಬಿಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ದುರಂತ ನಡೆದಿದೆ. ಯಾರೂ ಕೂಡ ಅಲ್ಲಿ ಆ ಕರೆಂಟನ್ನು ತೆಗೆದು ಕೆಲಸ ಮಾಡಬೇಕಾಯಿತು. ಅಧಿಕಾರಿಗಳು ಅದು ಯಾವುದೂ ಕೂಡ ತಲೆಗೆ ಹಾಕ್ಕೊಳ್ಳದೆ ನಿರ್ಲಕ್ಷ್ಯ ವಹಿಸಿರುವಂಥದ್ದು ಈ ಘಟನೆಗೆ ಕಾರಣ ಅನ್ನುವಂಥ ಆರೋಪವನ್ನು ಆ ಪೋಷಕರು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸಾಯಂಕಾಲ 4:15ಕ್ಕೆ ಟ್ಯೂಷನ್ ಕರ್ಕೊಂಡು ಹೋಗ್ತಾ ಇದ್ರು ಮಕ್ಕಳನ್ನ. ಟ್ಯೂಷನ್ ಕರ್ಕೊಂಡು ಹೋಗ್ಬೇಕಾದ್ರೆ ಅವರು ಈ ಸೈಡ್ ಹೋದ್ರಲ್ಲ, ಜಾಗ ಇಲ್ಲ ಅಂತ ಮತ್ತೆ ಈ ಸೈಡ್ ಹೋಗಿ ಮತ್ತೆ ಆ ಸೈಡೇ ಬಂದಿದ್ದಾರೆ. ಹೆಂಗೆ ಬಂದ್ರು ಆ ಕಡೆಯಿಂದ ಅಂತ ಗೊತ್ತಿಲ್ಲ. ನಾನು ಅವ್ರು ಬಿದ್ದಾಗ ನಾನು ನೋಡಿರಲಿಲ್ಲ, ನಾನು ಕೆಲ್ಸಕ್ಕೆ ಹೋಗಿದ್ದೆ. ಕರೆಂಟ್ ಇದ್ದಂತೆ, ಅದು ವೈರೇ ಬಿದ್ದಿದೆಯಲ್ಲ, ಕಂಬ ಸೇರಿನೇ ಬಿದ್ದಿದೆ ಫುಲ್ಲಾಗಿ. ಕರೆಂಟ್ ಡ್ರಿಪ್ ಆಗಿಬಿಟ್ಟಿದೆ. ಸಡನ್ನಾಗಿ ಅದು ಬಿದ್ದ ತಕ್ಷಣ ಡ್ರಿಪ್ ಆಗಿದೆ. ಒಬ್ರು ಈ ಕಡೆಯಿಂದ ಬಿಟ್ಟು ಹೋಗಿದ್ದಾರೆ, ಒಬ್ರು ಆ ಕಡೆಯಿಂದ ಬಂದಿದ್ದಾರೆ. ಇಬ್ರಿಗೂ ಮಕ್ಕಳಿದ್ದಾರೆ. ಇವತ್ತು ಇನ್ನೊಂದು ಹುಡುಗಿಗಿನ 2 ಗಂಡು ಮಕ್ಕಳಿದ್ದಾರೆ. ಇವ್ರಿಗೂ ಒಂದು ಚಿಕ್ಕ ಮಕ್ಳು, ಇವ್ರಿಗಿನ್ನ ಒಂದು ಹುಡುಗಿ ಒಂದು ಹುಡುಗ ಇದ್ದಾರೆ. ಇಬ್ರಿಗೂ ಮಕ್ಕಳಿದ್ದಾರೆ. ಹೆಂಗಿಷ್ಟು ಕಷ್ಟ ಆಯ್ತು ಪಾಪ, ಹೆಂಗೆ ಹೋಯ್ತು ಏನಾಯ್ತು ಅಂತ ಗೊತ್ತಿಲ್ಲ. ಸಡನ್ನಾಗಿ ಅವ್ರ ಹಸ್ಬೆಂಡೂ ತುಂಬ ವೀಕ್ ಆಗಿದ್ದಾರೆ ಪಾಪ. ಅವರು ತುಂಬ ಕಷ್ಟ, ಬಡವ್ರನ್ನ. ಅವರು ಊರಿಂದ ಊರಿಗೆ ಬಂದು ಕೆಲಸ ಮಾಡೋರೆಲ್ಲ ನಮ್ಮ ಥರನೇ, ಏನು ಮಾಡೋಕ್ಕಲ್ಲ ಪಾಪ, ನೋಡಬೇಕೆಲ್ಲರೂ. देखिए सर, ये सामने वाला बिल्डिंग में मेरा दोनों बच्चा पढ़ता है ट्यूशन. उसको इधर से लेके जा रहा था छोड़ने के लिए ट्यूशन में. उधर शायद JCP वो रोड खुदाई का काम चल रहा है. वो अचानक से वो बिजली का पोल जो है, एक इधर का आपका लोकल लेडीज़ था और मेरा वाइफ था,